ಇಷ್ಟೇ ಅಲ್ಲ ಆಚಾರ್ಯರೇ, ನನ್ನೆ ಪೂಜೆಗೆ ಅಂತ ಹಾಕ್ತಾನೆ ಬಿಡಿಸಿಟ್ಟಿದ್ದು ಹೂವೆಲ್ಲ ಒಣಗೋಗಿತ್ತು. ಹೌದು, ಆಗ್ತಾನೆ ಕಟ್ಟಿದ ತೋರಣನೂ ಒಣಗೋಗಿತ್ತು ಅಂತೀನಿ. ಸರಸ್ವತಮ್ಮ ಬೆಳಗ್ಗೆದ್ದು ಸುಂದರವಾಗಿ ರಂಗೋಲೆ ಬಿಟ್ಟಿದ್ರು, ಅದು ಕೂಡ ಹಾಳಾಗೋಗಿತ್ತು. ನೋಡಿದ್ರಾ ಪ್ರಸಾದ ಬಿದ್ದಾಗ ಯಾರೋ ನೂಗ್ದಂಗಾಯ್ತು ಅಂತ ಹೇಳಿದಾಗ ನನ್ನೇ ಬೈದ್ರಿ. ಈಗ ಆಗ್ತಿರೋದು ನೋಡಿದ್ರೆ ಏನು ನಡಿಬಾರದು ನಡೀತಿದೆ ಅಂತ ನಿಮ್ಗೆ ಅನಿಸ್ತಿಲ್ವೇನೋ? ಹೌದೌದು, ಒಂದೆರಡಾದರೆ ಆಕಸ್ಮಿಕ ಅಂತ ಹೇಳ್ಬೋದು. ಪದೇ ಪದೇ ಹೀಗೆ ನಡೀತಾ ಇದೆ ಅಂದರೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತಲೇ ಅರ್ಥ. ಮಂದಿ ಕಣ್ಣಿಗೆ ಮರನೂ ಮುರಿತು ಅಂತಾರೆ. ಸಾರಿಸಿದ ಮನೆಗೆ ನಾಯಿ ನುಗ್ಗಿದ ಹಾಗೆ ಯಾವ ಕೇಡ್ಗಣ್ ಬಿತ್ತೋ ಏನೋ. ಸರಸ್ವತಿ, ಅಭಿಷೇಕಕ್ಕೆ ಹಾಲು ದೇವರಿಗೆ ನೈವೇದ್ಯ ತರೋದಕ್ಕೆ ಎಷ್ಟು ಹೊತ್ತು? ರೀ, ಒಂದು ಅಚಾತುರ್ಯ ನಡೆದು ಹೋಗಿದೆ. ಏನಾಯ್ತು? ಅಯ್ಯಯ್ಯೋ, ಹಾಲು ಒಡೆದೋಗಿದೆ ಪದ್ಮಮ್ಮ. ಸರಿ, ಅವರು ಪೂಜೆಗೆ ಕೂತಿದ್ದಾರೆ, ಅಭಿಷೇಕಕ್ಕೆ ಹಾಲು ಕೊಡಿ. ಆಯ್ತಮ್ಮ. ತಗೊಳ್ಳಿಮ್ಮ. ಶ್ರೀಹರಿ, ಈ ಹಾಲು ಒಡೆದೋಗಿದೆ. ಹೌದು ವೆಂಕಟನಾಥ, ನಾನು ಎಲ್ಲವನ್ನು ಕೇಳಿದೆ. ಮನೇಲಿ ನಡೀತಿರೋ ಅಪಶಕನಗಳ ಹಿಂದೆ ಏನೋ ಕಾರಣ ಇದೆ ಅಂತ ನನಗನ್ನಿಸ್ತಿದೆ. ಇದನ್ನು ಬಲ್ಲವರಿಂದ ತಿಳಿದು ಪರಿಹಾರ ಕಂಡುಕೊಳ್ಳೋದು ಉತ್ತಮ. ಹೌದು ವೆಂಕಟನಾಥ, ದೊಡ್ಡ ಮಟ್ಟದಲ್ಲಿ ಏನಾದ್ರು ನಡೆಯೋಕೆ ಮುಂಚೆ ಎಚ್ಚೆತ್ಕೊಳ್ಳೋದು ಸೂಕ್ತ. ಮೊದಲೇ ಮಕ್ಕಳಿರೋ ಮನೆ, ಯೋಚನೆ ಮಾಡು. ಹೌದು ಆಚಾರ್ಯರೇ, ಅಣ್ಣ ಅದಕ್ಕೆ ಹೇಳೋ ಮಾತಿನಲ್ಲೂ ಅರ್ಥ ಇದೆ. ನೋಡಿ, ನಿಮ್ಮೆಲ್ಲರ ಆತಂಕ ನನಗರ್ಥ ಆಗುತ್ತೆ. ಜೀವನ ಅಂದಮೇಲೆ ನೋವು, ನಲಿವು, ಅಡ್ಡಿ, ಆತಂಕ ಇದ್ದೇ ಇರುತ್ತೆ. ನಾವು ತಾಳ್ಮೆಯಿಂದ ಸ್ವೀಕರಿಸಬೇಕು, ಧೈರ್ಯದಿಂದ ಎದುರಿಸಬೇಕು. ಹೆದರಿ ಪಲಾಯನ ಮಾಡಬಾರ್ದು. ಏನಾಗಬೇಕೋ ಅದಾಗೇ ಆಗುತ್ತೆ. ಯಾರೂ ಹೆದರೋ ಅಗತ್ಯ ಇಲ್ಲ. ಇವತ್ತು ದೇವರಿಗೆ ಗಂಗಾಜಲನೇ ಅಭಿಷೇಕ.